Hello everyone, welcome back to our channel. In this vlog we are covering Nageshwar Jyotirlinga and Bet Dwarka. Nageshwar is 8th among 12 Jyotirlinga. The place is called Darukavana, which is an ancient name of the forest. Here Shiva is called as a Nageshwar and Parvati is called as a Nageshwari. ಈ ಟೆಂಪಲ್ಲು ಬೆಳಗ್ಗೆ 6 AM ಇಂದ ನೈಟ್ 9 PM ತನಕ ಓಪನ್ ಇರುತ್ತೆ. ಮಧ್ಯಾಹ್ನ ಕ್ಲೋಸ್ ಆಗಲ್ಲ. ಸೊ ಯು ಕ್ಯಾನ್ ಪ್ಲ್ಯಾನ್ ಆ್ಯಂಡ್ ವಿಸಿಟ್. ಇಲ್ಲಿ ಪಾರ್ಕಿಂಗ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಇದೆ. ನೀವು ಆರಾಮಾಗಿ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡ್ಬೋದು. ಸುತ್ತಮುತ್ತ ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳಿದೆ. ಯು ಕ್ಯಾನ್ ಹ್ಯಾವ್ ಅ ಕ್ವಿಕ್ ಬೈಟ್ಸ್, ಕಾಫಿ, ಟೀ ಎಲ್ಲ ತೊಗೋಬೋದು. ಬನ್ನಿ ಇವಾಗ ಜ್ಯೋತಿರ್ಲಿಂಗ ದರ್ಶನ ಮಾಡೋಣ. ನಿಮಗೆ ಕಾಣ್ತಾ ಇರೋದೇ ಜ್ಯೋತಿರ್ಲಿಂಗ. ಇದು ನೀವು ಅಭಿಷೇಕ ಮಾಡಬೇಕು ಅಂದರೆ 200 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಗರ್ಭಗುಡಿ ಒಳಗೆ ಬಿಡ್ತಾರೆ. ಇಲ್ಲಾಂದರೆ ಸುಮ್ಮನೆ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗೆ ಬರ್ಬೋದು. ಮಾರ್ನಿಂಗ್ 10 AM ಒಳಗೆ ದರ್ಶನ ಮುಗಿಸ್ಕೊಳ್ಳಿ. ಇಲ್ಲಾಂದರೆ 6 PM ಆದಮೇಲೆ ದರ್ಶನಕ್ಕೆ ಬನ್ನಿ, ರಶ್ ಇರೋದಿಲ್ಲ. ದರ್ಶನ ಚೆನ್ನಾಗಾಯಿತು. ನೌ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬೆಟ್ ದ್ವಾರಕಾ. ಇದು ಓಕಾ ರೋಡ್, ಆ್ಯಕ್ಚುಲಿ ಓಕಾ ಪೋರ್ಟ್ಗೆ ಹೋಗೋ ದಾರಿ. ಓಕಾ ಇಸ್ ದ ಲಾಸ್ಟ್ ಪೋರ್ಟ್ ಆಫ್ ಗುಜರಾತ್, ಆ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ನಿಮಗೆ ಓಕಾ ತನಕ ಟ್ರೈನ್ ಕೂಡ ಹೋಗುತ್ತೆ. ಓಕಾ ರೈಲ್ವೆ ಸ್ಟೇಷನ್ ಅಂತಲೇ ಇದೆ ನಿಮಗೆ. ಓಕಾದಲ್ಲಿ ಲಿಮಿಟೆಡ್ ಎಸ್ಟಿ ಆಪ್ಷನ್ಸ್ ಇದೆ. ಬಟ್ ಒನ್ ಥಿಂಗ್, ಇಲ್ಲಿ ತುಂಬ ಹುಷಾರಾಗಿ ಡ್ರೈವ್ ಮಾಡಿ. ನಮ್ಮ ಎದುರಿಗೆ ಒಂದು ಕಾರ್ ಹೋಗ್ತಾ ಇದೆಯಲ್ಲ, ಈ ಕಾರ್ನವನಿಗೆ ಒಂದು ಬೈಕ್ನವ್ನು ಬಂದು ಹೊಡೆದ, ಡೆಂಟ್ ಆಯಿತು. ಬಟ್ ಬೈಕ್ನವ್ನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಹೋಗ್ಬಿಟ್ಟ. ಎನಿವೇಸ್ ಬಿ ಕೇರ್ಫುಲ್, ಹುಷಾರಾಗಿ ಡ್ರೈವ್ ಮಾಡಿ. ನೆಕ್ಸ್ಟ್ ಮುಂದೆ ನಾವು ರೈಟ್ ಡಿವಿಷನ್ ತೊಗೋತೀವಿ ಟುವರ್ಡ್ಸ್ ಸುದರ್ಶನ ಸೇತು. ಇದ್ದಂಗೆ ಕಾರ್ ಪಾರ್ಕಿಂಗ್ ಮಾಡಿಬಿಡಬೇಕು. ಅಲ್ಲಿಂದ ನಿಮಗೆ ಆಟೋದಲ್ಲೇ ಹೋಗಬೇಕು. 100 ರೂಪೀಸ್ ಪರ್ ಪರ್ಸನ್. ಅಥವಾ ನಿಮಗೆ ಆಟೋ ಸ್ಪೆಸಿಫಿಕ್ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಬೇಕು ಅಂತಂದರೆ 500 ರೂಪೀಸ್ ಪಿಕಪ್ ಆ್ಯಂಡ್ ಡ್ರಾಪ್. ಅಲ್ಲೊಂದು 3-4 ಪ್ಲೇಸಸ್ ತೋರಿಸ್ಕೊಂಡ್ಬಿಟ್ಟು ನಿಮ್ಮನ್ನು ವಾಪಸ್ ಪಾರ್ಕಿಂಗ್ ಲಾಟಿಗೆ ಬಂದು ಡ್ರಾಪ್ ಮಾಡ್ತಾರೆ. ಊರೊಳಗೆ ತುಂಬ ನ್ಯಾರೋ ರೋಡ್ಸ್ ಇದೆ. ಬೆಟರ್ ಗೋ ಬೈ ಆಟೋ, ಎಂಜಾಯ್ ಆ್ಯಂಡ್ ಕಮ್ ಬ್ಯಾಕ್. इट इज सेफ. जो भारत में वर्ल्ड में एक मंदिर है बेट द्वारका में, वहां दर्शन करना, द्वारकाधीश का मेन मंदिर का दर्शन करना और भगवान का हाउस है बेट द्वारका. हाँ. बहुत आनंद आएगा. और मेन मंदिर का दर्शन करके फिर हनुमान डांडी. हाँ. ऐसा वर्ल्ड में एक मंदिर कि मकरध्वज और हनुमान जी पिता पुत्र कहाँ साथ नहीं, दोनों साथ है। एक मूर्ति राइस बार अंदर जाती, एक मूर्ति ऊपर आती राइस, और सब मनोकामना पूरी होती है। बहुत आनंद आएगा।
उसके सामने 84 धुना है, माने हम ऋषि मुनि तप किया तो वहाँ एक विश्रा करेंगे 84 आ जाएगा। वो भी बंद नहीं होता है 84 धुना, जो हनुमान जी के मंदिर के सामने एग्जैक्ट। हाँ। तो वहाँ दर्शन करना, हनुमान जी मंदिर दर्शन करना। हाँ। और वहाँ जो मेन मंदिर द्वारकाधीश का जो मेन टेम्पल, वहाँ भगवान रहते थे। हाँ। बचेगा हमारा धर्मो रक्षत रक्षिता। ಇದು ಪ್ರತಿ ವರ್ಷವೂ ಒಂದೊಂದು ಅಕ್ಕಿ ಕಾಲಷ್ಟು ಗಾತ್ರದಲ್ಲಿ ಎಡಗಡೆ ಇರುವ ವಿಗ್ರಹ ಮಕರಧ್ವಜ ಅದು ಏರುತ್ತಾ ಇರುವಂತೆ, ಬಲಗಡೆ ಇರುವ ಹನುಮಂತನ ವಿಗ್ರಹ ಕೆಳಗೆ ಇಳಿತಾ ಇದೆ. ಚೌರಾಸಿ ಧುನ್ ಅಂತಾರೆ ಇದನ್ನು. ಬ್ರಹ್ಮನ ಮಕ್ಕಳು ಆದಿಯಾಗಿ 80 ಮುನಿಗಳು ಸೇರಿ ಹವನ ಮಾಡಿರುವಂಥ ಜಾಗ ಅಂತೆ. ಒಂದು ಪರಿಕ್ರಮ. ಅಂದರೆ ಒಂದು ಪ್ರದಕ್ಷಿಣೆ ಹಾಕಬೇಕು. ಅಲ್ಲೊಂದು ಸ್ವಲ್ಪ ಸ್ಮಾರಕಗಳಿದೆ ಸಂತ್ರದ್ದು. ಇದೇನು ದೇವಸ್ಥಾನ ಅಂತೆ? ಆಶಾಪುರ ಮಾತಾ ದೇವಸ್ಥಾನ. ಆ್ಯಕ್ಚುಲಿ ಕಚ್ ಭುಜ್ ಹತ್ರ ಮೇನ್ ಟೆಂಪಲ್ ಇದೆ. ಇದು ಇಲ್ಲೂ ಮಾಡ್ತಾಯಿದ್ದಾರೆ ನೋಡಿ, ದುರ್ಗಾ ರೂಪ. ಮಕರಧ್ವಜ ಮಂದಿರಿಂದ ಒಂದು ಫ್ಯೂ ಮೀಟರ್ಸ್, ಒಂದು 2 ಕಿಲೋಮೀಟರ್ ಇರ್ಬೋದು. ಪಬ್ಲಿಕ್ ಕ್ಯಾನ್ ವಿಸಿಟ್ ಹಿಯರ್. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಬೇಟ್ ದ್ವಾರಕಾ ಮೇನ್ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಒಳಗೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಸೊ ಹಾಗಾಗಿ ಅದು ಫೋಟೋಸ್ ವಿಡಿಯೋಸ್ ಏನೂ ತೊಗೊಳಕ್ಕಾಗಲಿಲ್ಲ. ಅದು ದರ್ಶನ ಮುಗಿಸ್ಕೊಂಡು ಆಟೋದವರು ವಾಪಸ್ ನನ್ನ ಪಾರ್ಕಿಂಗ್ ಲಾಟಿಗೆ ತಂದುಬಿಟ್ರು. ಆಲ್ರೆಡಿ 8:45 PM ಆಗಿತ್ತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಈಗ ನಾವು ಕಾರ್ನಲ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ಸುದರ್ಶನ್ ಸೇತು ಬೆಳಕಿದ್ದಾಗ ಹೆಂಗೆ ಕಾಣುತ್ತೆ ಅಂತ ನೋಡಿದ್ರಿ. ಇವಾಗ ಲೈಟಿಂಗ್ಸ್ ಎಲ್ಲ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಖಾಲಿ ಇತ್ತು. ಆಲ್ಮೋಸ್ಟ್ ಒಂದು 45 minutes ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಬ್ರಿಡ್ಜ್ ಮೇಲೆ. ತಣ್ಣನೆ ಗಾಳಿನೂ ಇತ್ತು. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈಗ ಹೋಟ್ಲಿಗೆ ಬಂದ್ವಿ. ಇಲ್ಲಿ ಊಟ ಮುಗಿಸ್ಕೊಂಡು ವಿಲ್ ಗೋ ಬ್ಯಾಕ್ ಟು ಅವರ್ ಸ್ಕೈ ಕಂಫರ್ಟ್ಸ್.